ಕಡಪ ಇತ್ತು ಇಲ್ಲಿ ತನಕ ನೆಕ್ಸ್ಟ್ ಪಾರ್ಟ್ ಖಾಲಿ ಇತ್ತು. ಅವಾಗ ನಮಗೊಂದು ಡ್ರೆಸ್ಸಿಂಗ್ ಯೂನಿಟ್ ಅನ್ನ ಸಪರೇಟ್ ಆಗಿ ಬೇಕು ಅಂತೇಳಿ ಸರ್ ಕೇಳಿದಾಗ ಓಕೆ ಸರ್ ಮಾಡಿಕೊಡೋಣ ಅಂತ ಹೇಳಿ ಡ್ರೆಸ್ಸಿಂಗ್ ಯೂನಿಟ್ ಮಾಡಿಕೊಟ್ಟಿದ್ವಿ ಸರ್. ಮೇಲ್ಗಡೆ ಹೈಡ್ರೋಲಿಕ್ ಕಪ್ಲಿಟ್ ಯೂಸ್ ಮಾಡಿದೀವಿ. ಇದು ತುಂಬಾ ಪ್ರೀಮಿಯಂ ಆಗಿ ಕಾಣುತ್ತೆ. ಹೌದು ಸರ್, ಹೈಡ್ರೋಲಿಕ್. ಇಲ್ಲಿ ನೋಡಿ ಸರ್, ಇಲ್ಲಿ ಒಂದು ಒಳಗಡೆ ಮಿರರ್ ಹಾಕಿದೀವಿ. ಮಿರರ್ ಕಾಸ್ಮೆಟಿಕ್ ಐಟಮ್ಸ್ ಇಡ್ಲಿಕ್ಕೆ ಕೂಡ ಒಳಗಡೆ ಒಂದು ಸ್ಟೋರೇಜ್ ಕೊಟ್ಟಿದೀವಿ ಸರ್. ನೀವು ನೋಡ್ಬೋದು ಸರ್. ಇದು ಪ್ರೊಫೈಲ್ ಹ್ಯಾಂಡಲ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಪ್ರೊಫೈಲ್ ಹ್ಯಾಂಡಲ್ ಯೂಸ್ ಮಾಡಿಬಿಟ್ಟು ಈ ಥರ ಒಂದು ಕ್ಯಾಬಿನೆಟ್ ಅನ್ನು ಮಾಡಿಕೊಟ್ಟಿದ್ದೀವಿ ಸರ್. ಫಿನಿಶ್ ಗ್ಲಾಸ್ ಹಾಕಿಕೊಟ್ಟಿದ್ದೀವಿ. ಆಮೇಲೆ ಇದಕ್ಕೆ ಹೈಡ್ರೋಲಿಕ್ ಕೊಟ್ಟಿದ್ದೀವಿ ಸರ್. ನೆಕ್ಸ್ಟ್ ಹೈಡ್ರೋಲಿಕ್ ಅಂದ್ರೆ ಇದು ಪೂರ್ತಿ ಹೈಡ್ರೋಲಿಕ್ ಬರುತ್ತೆ ಸರ್. ಕಸ್ಟಮರ್ ಇಲ್ಲಿ ಯಾವ ಕಲರ್ ತೊಗೊಂಡಿರ್ತಾರೆ ಆ ಕಲರ್ ಒಳಗಡೆ APP ಸೀಟು ವೈಟ್ ಸೀಟ್ ಇರುತ್ತೆ ಸರ್. ಇದು ಡಬಲ್ ಸೈಡು. ಇದರಲ್ಲಿ ಡಬಲ್ ಸೈಡ್ ಆಪ್ಷನ್ ಇದೆ, ಸಿಂಗಲ್ ಸೈಡ್ ಆಪ್ಷನ್ ಇದೆ ಸರ್. ಇಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬ್ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಬರ್ತಕ್ಕಂಥ ಕಲರ್ ಸರ್. ಇದೊಂದು ಸ್ಟೈಲ್ ಬೇರೆ ತರ ಇದೆ ಸರ್. ಹೌದು ಸ್ಲೈಡಿಂಗ್ ಸರ್. ಆಮೇಲೆ ಇದಕ್ಕೆ ಪ್ರೊಪೈಲ್ ಹ್ಯಾಂಡಲ್ಸ್ ಅನ್ನು ಯೂಸ್ ಮಾಡಿದ್ವಿ ಸರ್. ಕಂಪ್ಲೀಟ್ ಆಗಿ ಅಲ್ಯೂಮಿನಿಯಂ ಸರ್. ಇದು ACP ಸೀಟ್ ಅಂತ ಹೇಳಿ ಕರಿತೀವಿ. ಮಾರ್ಬಲ್ ಫಿನಿಶಿಂಗ್ ನಲ್ಲಿ ಬರ್ತಕ್ಕಂಥದ್ದು ಸೀಟ್. ಇದು ಅಲ್ಯೂಮಿನಿಯಂ ಸೀಟ್. ಇದು ಸಿಂಕ್ ಏರಿಯಾ ಇದೆ. ಇದು ಜಸ್ಟ್ 2 ಡೋರ್ಸ್ ಅನ್ನ ಮಾಡಿಕೊಟ್ಟಿದ್ದೀವಿ. ಇದೆಲ್ಲ ಬ್ಯಾಕ್ ಸೈಡ್ ಏನ್ ಮಾಡಿದ್ದೀವಲ್ಲ ಸರ್, ಇದು PVC ಪ್ಯಾನಿಂಗ್ ಮಾಡಿದ್ವಿ. PVC ಹೌದು ಸರ್. ಫ್ಲೂಟೆಡ್ PVC ಪ್ಯಾನಿಂಗ್ ಮಾಡಿದ್ವಿ.